ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಇಸ್ರೇಲ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅವರು ಇಸ್ರೇಲ್ ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದು ಈಗ ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ದೇಶದ ಪ್ರಧಾನಿ ಇಸ್ರೇಲ್ಗೆ ಹೋದರೆ ಯಾಕೆ ಜನರ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಅಂತಂದರೆ, ಪ್ರಮುಖವಾಗಿ ಏನು ಇತ್ತೀಚೆಗೆ ಇಡೀ ವಿಶ್ವದ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಿರತಕ್ಕಂಥ ಎಪ್ಸ್ಟೀನ್ ಫೈಲಲ್ಲಿ ನರೇಂದ್ರ ಮೋದಿಯವರ ಹೆಸರು ಉಲ್ಲೇಖ ಆಗುವಂಥದ್ದೇ ಈ ಒಂದು ಇಸ್ರೇಲ್ ಪ್ರವಾಸಕ್ಕೆ ಸಂಬಂಧಿಸಿದಂತೆ 2017ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ಗೆ ಪ್ರವಾಸವನ್ನು ಹೋದರು. ಅದು ಟ್ರಂಪ್ ಅವರ ಅನುಕೂಲಕ್ಕಾಗಿ ಹೋದರು. ಅವರು ನನ್ನ ಜೊತೆ ವಿಚಾರವನ್ನು ಚರ್ಚೆ ಮಾಡಿದರು ಅಂತೇಳಿ ಎಪ್ಸ್ಟೀನ್ ಫೈಲ್ ಏನು ರಿಲೀಸ್ ಆಗಿದೆ ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ಈ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾದರೆ ಆಮ್ ಆದ್ಮಿ ಪಾರ್ಟಿ ಇಸ್ರೇಲ್ನ ಪ್ರಧಾನಿಗಳ 2 ದಿನಗಳ ಪ್ರವಾಸದ ಬಗ್ಗೆ ಏನು ಹೇಳ್ತೆ ಕೇಳೋಣ. ನಮ್ಮ ಜೊತೆ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಲೋಹಿತ್ ಹನುಮಾಪುರ ಅವರಿದ್ದಾರೆ. ಸರ್, ಪ್ರಧಾನಿ ನರೇಂದ್ರ ಮೋದಿಯವರ ಇಸ್ರೇಲ್ ಪ್ರವಾಸ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಹಿಂದೆ ಅವರ ಇಸ್ರೇಲ್ ಪ್ರವಾಸದ ಬಗ್ಗೆ ಸಾಕಷ್ಟು ಚರ್ಚೆಗಳು ಎಪ್ಸ್ಟೀನ್ ಫೈಲ್ನಿಂದ ಉಟ್ಕೊಂಡಿದ್ದಂತು. ಈಗಿನ ಪ್ರವಾಸದ ಬಗ್ಗೆ ಏನು ಹೇಳ್ತೀರಿ ಸರ್? ನರೇಂದ್ರ ಮೋದಿ ಅವರ ವಿಚಾರ ಚರ್ಚೆಗೆ ಯಾವಾಗಲೂ ಕೂಡ ಅವರು ರಾಜ್ಯ ಸರ್ಕಾರವನ್ನು ಮಾಡಿದಾಗಲಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಬಂದಾಗಲಿ ಕೂಡ ಅವರ ಬಗ್ಗೆ ಚರ್ಚೆ ನಡೆಯುತ್ತೆ. ಆದರೆ ಈ ಚರ್ಚೆ, ಇಸ್ರೇಲಿನ ಪ್ರವಾಸದ ಚರ್ಚೆ ವಿಭಿನ್ನವಾಗಿ ಬಂದಿರುವಂಥದ್ದು, ದೇಶಕ್ಕೆ ಕಳಂಕ ಬಂದಿರುವಂಥ ವಿಷಯ ಇದು. ಯಾಕೆಂದರೆ ಎಪ್ಸ್ಟೀನ್ ಫೈಲ್ ಬಗ್ಗೆ ತಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು, ಏನು ನಡೀಬಾರ್ದಾಗಿತ್ತೋ ಅಂಥ ಒಂದು ಘಟನೆಗಳು ಅಥವಾ ಕ್ರೈಮ್ಗಳು ಅಂತ ನಾವು ಕರಿತೀವಿ. ನಮ್ಮ ದೇಶದಲ್ಲಿ ನಾವು ಕ್ರೈಮ್ ಅಂತ ಕರಿತೀವಿ. ಆ ಒಂದು ವಿಷಯದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ, ಅದು ಮೋದಿಯವರು, ಶ್ರೀರಾಮಚಂದ್ರ ಮೋದಿ ಅಂತ ನಾವೇನು ಕರ್ಕೊತೀವಿ, ಅವರ ಹೆಸರು ಬಂದಿರುವಂಥದ್ದು ಬಹಳ ನೋವಾಗಿರುವಂಥ ಸಂಗತಿ. ಬಟ್ ಆಶ್ಚರ್ಯನೂ ಕೂಡ ಆಗಿರುವಂಥದ್ದು, ವಿತ್ ರೆಕಾರ್ಡ್ಸ್ ಬಂದಿರುವಂಥದ್ದು. ಮುಂದಿನ ಭಾಗಗಳಲ್ಲಿ ಏನಾಗಿದೆ ನಮಗೂ ಗೊತ್ತಿಲ್ಲ. ಆದರೆ ಆ ಫೈಲ್ನಲ್ಲಿ ಬಂದಿರುವಂಥ ಮಾಹಿತಿ ಏನು, ಟ್ರಂಪ್ ಅವರ ಒಂದು ಮಾರ್ಗಸೂಚಿಯ ಪ್ರಕಾರನೋ, ಅವರ ನಿರ್ದೇಶನದ ಪ್ರಕಾರನೋ, ಅಥವಾ ಅವ್ರ ರಿಕ್ವೆಸ್ಟ್ ಮೇಲೋ, ಅಥವಾ ಅವರ ಅಭಿಪ್ರಾಯದ ಮೇಲೋ ಇಸ್ರೇಲ್ ದೇಶಕ್ಕೆ ನೀವು ಹೋಗಿ 2 ದಿನ ಇದ್ದು ಬನ್ನಿ ಅನ್ನೋವಂಥದ್ದು. ಯಾಕೆ ಹೋಗಿರುವಂಥದ್ದು, ಏನು ಹೋಗಿರುವಂಥದ್ದು ಆ ಫೈಲ್ನಲ್ಲಿ ಕಂಪ್ಲೀಟ್ವಾಗಿ ತೋರಿಸಿದ್ದಾರೆ. ಅಂದರೆ ಕುಣಿಯೋಕ್ಕೆ ಹೋಗಿದ್ರು, ಭಜನೆ ಮಾಡೋಕ್ಕೆ ಹೋಗಿದ್ರು, ಡ್ಯಾನ್ಸ್ ಆಡೋಕ್ಕೆ ಹೋಗಿದ್ರು, ಏನೇನಾಗಿದ್ದೋ ಗೊತ್ತಿಲ್ಲ. ಬಟ್ ಆ ಎಪ್ಸ್ಟೀನ್ ಫೈಲ್ ಇರುವಂಥ ಆರೋಪಗಳು, ಕ್ರಿಯೆಗಳು ಅದೇ ಬೇರೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು ಅಥವಾ ಇಡೀ ವರ್ಲ್ಡಲ್ಲಿ ಆಗಿರ್ಬೋದು, ಟ್ರಂಪ್ ಅವ್ರ ಹೆಸರು ಬಂದಾಗ ಆಶ್ಚರ್ಯ ಏನೂ ಇಲ್ಲ, ಬೇರೆ ಒಬ್ಬ ಹೆಸರು ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಮೋದಿ ಅವರ ಹೆಸರು ಬಂದಾಗ ಬಹಳಷ್ಟು ಆಶ್ಚರ್ಯ ಪಡುವಂಥ ಘಟನೆಗಳು ನಡೆಯುತ್ತೆ. ಯಾಕೆಂದರೆ ಮೋದಿಯವರು ತೋರಿಸ್ಕೊಂಡಿರುವಂಥದ್ದು ರೀತಿಯೇ ಬೇರೆ, ಅವ್ರ ಬಗ್ಗೆ ಅವರು ಜನರ ಮುಂದೆ ಬಂದಿರೋ ರೀತಿಯೇ ಬೇರೆ. ಅಂದರೆ ಧರ್ಮದ ಪ್ರಕಾರ, ಶ್ರೀರಾಮನ ದೇವಸ್ಥಾನ ಕಟ್ಕೊಂಬರೋ ಪ್ರಕಾರ, ಹಿಂದೂ ಧರ್ಮದ ರೆಪ್ರೆಸೆಂಟೇಟಿವ್ ಪ್ರಕಾರ, ಎಷ್ಟೋ ಜನ ನೆಕ್ಸ್ಟಿನ ಮುಂದಿನ ರಾಮನ ಅವತಾರವೇ ಇವರು ಅನ್ನೋ ಒಂದು ರೀತಿಯಲ್ಲಿ ಬಂದಾಗ, ಇದು ಮಾನಸಿಕವಾಗಿರ್ಬೋದು ಅಥವಾ ಎಮೋಷ್ನಲಿ ಇದೆಯಲ್ಲ, ಆ ರೀತಿಯೂ ಕೂಡ ನೋವಾಗಿರುತ್ತೆ. ಹಾಗೆ ದೇಶಕ್ಕೆ ಅಕಸ್ಮಾತ್ ಮುಂದುವರಿದ ಭಾಗದಲ್ಲಿ, ದೇಶದಲ್ಲಿ ಏನಾದರೂ ಎವಿಡೆಂಟಲ್ಲಿ ಬೇರೆ ರೀತಿ ಬಂದಾಗ ಈ ದೇಶಕ್ಕೆ ಕಪ್ಪು ಕಳಂಕ ಬರುವಂಥ ಒಂದು ಘಟನೆ ಆಗುತ್ತೆ. ಈಗ ನನ್ನ ಮಾತು 2017ನಲ್ಲಿ ಈ ರೀತಿ ಆಗಿದೆ ಅಂತ ಒಂದು ಯಾವುದೋ ಒಂದು ಕ್ರೈಮ್ ರೆಕಾರ್ಡ್ಸಲ್ಲಿ ಬಂದಿದೆ ಅಂತ ಅಂದ್ಕೊಳ್ಳೋಣ. ಅಂದರೆ ಪ್ರಪಂಚ ನೋಡ್ತಿರುವಂಥದ್ದು. ಅದೇ ದೇಶಕ್ಕೆ 26ಕ್ಕೆ ಏನಕ್ಕೆ ಹೋಗಬೇಕು? ದೇಶದ ಮರ್ಯಾದೆ ಏನು? ಅಂದರೆ ಏನು, ಎವಿಡೆನ್ಸ್ನ ನಾಶ ಮಾಡೋಕ್ಕೆ ಹೋಗ್ತಿದ್ದಾರಾ? ಈ ರೀತಿಯಾಗಿ ಆಶ್ಚರ್ಯಗಳು. ಯಾಕೆ ತಿರ್ಗಿ ಅದೇ ದೇಶಕ್ಕೆ ಯಾಕೆ ಬೇಕಾಗಿರಲಿಲ್ಲ? ಒಂದು ಸಲ ಆ ದೇಶಕ್ಕೆ ನಾನು ಹೋಗಿದ್ದು ರಾಜ್ಯಕ್ರಾಂತ ವಿಷಯಕ್ಕೆ, ಅಡ್ಮಿನಿಸ್ಟ್ರೇಷನ್ ಜಾಗಕ್ಕೋ ಏನಕ್ಕೋ ನಾನು ಬೇರೆ ಹೋಗಿರ್ತೀನಿ, ಎಲ್ಲ ಸುಳ್ಳು ಅಂತ ಈಗಲೂ ಕೂಡ ನಂಬಿರೋ ಅಂಥವ್ರಿಗೆ ಮತ್ತೆ ನಾನು ಅಲ್ಲಿ ಹೋಗಿ ಏನು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ? ಸೊ ಹಾಗಾಗಿ ದೇಶವೇ ಎಲ್ಲೋ ಒಂದು ಕಡೆ ಮೋದಿಯವರ ಮೇಲೆ ಇಟ್ಟಿದ್ದಂಥ ನಂಬಿಕೆ, ಅಭಿಪ್ರಾಯ ಇವೆಲ್ಲವೂ ಕೂಡ ವ್ಯಾನಿಷ್ ಆಗಿದೆ ಈ ಒಂದು ಪ್ರವಾಸದ ಮೇಲೆ. ನಿಮ್ಗೆ ಕಂಡಿರ್ಬೋದು, ಎಷ್ಟೋ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ತೇಜಸ್ವಿ ಸೂರ್ಯ ಅವರು ಪಾರ್ಲಿಮೆಂಟ್ ಮುಂದೆ ಅವ್ರು ಹೇಳ್ತಾರೆ, ಮೋದಿ ಅವರಿಗೆ ನಮ್ಮ ದೇಶಕ್ಕಿಂತ ಹೊರಗಡೆ ದೇಶದಲ್ಲಿ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಒಂದು ಮಾತನ್ನ ಹೇಳ್ತಾರೆ. ನಾವು ಕೂಡ ಅದೇ ಅಂದ್ಕೊಂಡಿವಿ. ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸನ್ನ ತುಂಬ ಚೆನ್ನಾಗಿ ಆಲೋಚನೆ ಮಾಡೋಕ್ಕೋ ಅಥವಾ ಅಲ್ಲಿ ಹೋಗಿ ಸಿಗ್ನೇಚರ್ಸ್ ಅಥಾರಿಟೀಸ್ ಮಾಡಿಸೋಕ್ಕೋ, ಈ ರೀತಿಯಾಗಿ ಯಾವುದೇ ದೇಶದಲ್ಲಿ ಯಾವುದೇ ಪ್ರಧಾನಮಂತ್ರಿ ಓಡಾಡಿಲ್ಲ, ಅಷ್ಟು ಭಾರಿ ಇವ್ರು ಹೋಗ್ತಾ ಇದ್ದಾರೆ. ಏನೋ ಒಂದು ಒಳ್ಳೆಯದಾಗುತ್ತೆ, ದೇಶವನ್ನು ಮೊದಲ ಪ್ರಪಂಚದಲ್ಲಿ ಅಗ್ರಸ್ಥಾನವನ್ನು ತೊಗೊಂಬರ್ತಾರೆ ಅನ್ನೋ ರೀತಿ ಇದ್ವಿ. ಆದರೆ ಯಾವುದೂ ಇಲ್ಲ. ಯಾಕಂದರೆ ಡಾಲರ್ಸ್ ಅಷ್ಟೇ ಇದೆ, ಶೇರ್ ಮಾರ್ಕೆಟ್ ಅಷ್ಟೇ ಬೀಳ್ತಾ ಇದೆ, ಉದ್ಯೋಗ ಇಲ್ಲ, ಫಂಡ್ಸ್ ಇಲ್ಲ, ವಾರ ಅದೇ ಆಗ್ತಿದ್ದಾವೆ, ಕಾಶ್ಮೀರ ಅಟ್ಯಾಕು ಅದೇ ಆಗ್ತಿದ್ದಾವೆ, ಹೊಸ ಕಾನೂನುಗಳು ತರ್ತಿದ್ದೀರಾ, ಯಾವುದೂ ಅಪ್ಲಿಕಬಲ್ ಆಗ್ತಿಲ್ಲ. ಅದರಲ್ಲಿ ಈ ರೀತಿ ತಿರ್ಗಾ ಇಸ್ರೇಲ್ಗೆ ಹೋಗಿ ಹೊಸದ ನೀವು ತೈಲನೋ
ಅಥವಾ ಆಯಿಲೋ ತರೋವಂಥದ್ದು ಅವಶ್ಯಕತೆ ಇತ್ತ? ಮತ್ತು ಈ ಅಭಿಪ್ರಾಯ ನೋಡಿ ಸರ್, ಒಂದು ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ನೋಡಪ್ಪ ನೀನು ಆ ರೋಡಲ್ಲಿ ನಿನ್ನ ಮಗ ಹೋಗಿದ್ದ ಅಥವಾ ನಿಮ್ಮ ತಂದೆ ಹೋಗಿದ್ದ, ಆ ಜಾಗಕ್ಕೆ ಹೋಗಿದ್ದ, ಅದು ಸರಿ ಇಲ್ಲ ಜಾಗ, ಅದ್ರ ಮೇಲೆ ನಿಮ್ಮ ಆರೋಪ ಇದೆ ಅಂತ ಹೇಳಿದಾಗ ಮತ್ತೆ ಅಲ್ಲಿ ಹೋಗೋಕ್ಕೆ ನಮ್ಮ ಮನೆಯವರು ನಾವು ಅಲ್ಲಿ ಬಿಡ್ತೀವಾ? ಖಂಡಿತವಲ್ಲೂ ಬಿಡಲ್ಲ. ಸೊ ಅವರೇ ನಾನೇ ಹೋಗಿ ಬರ್ತೀನಿ ಅಂತ ಹೇಳಿದಾಗ ನಾವು ಅವ್ರನ್ನ ಏನು ಮಾಡ್ತೀವಿ? ಕಾಮೆಂಟ್ಸ್ ಮಾಡ್ತೀವಿ, ಬೈತೀವಿ, ನಿರ್ಲಕ್ಷ್ಯ ಮಾಡಿ, ಇದೊಂದು ನಿರ್ಬಂಧ ಮಾಡೋಕ್ಕೆ ಮಾಡ್ತೀವಿ. ಆ ಕೆಲಸವನ್ನೇ ಇವತ್ತು ಮಾಧ್ಯಮದವರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಅಥವಾ ಆಮ್ ಆದ್ಮಿ ಆಗಿರ್ಬೋದು, ಅದನ್ನೇ ಪ್ರಶ್ನೆ ಕೇಳಿದರೆ ನೀವಂತೂ ಹೋಗೋದಂತೂ ನಿಲ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಾಗೋಯ್ತು. ಆದರೆ ನೀವು ಏನಕ್ಕೆ ಹೋಗ್ತಿದ್ದೀರಾ ಅನ್ನೋದು ಈ ದೇಶಕ್ಕೆ ಹೇಳಬೇಕು. ಇದು ಕೇಳುವಂಥ ಅಧಿಕಾರ ನಮಗಿದೆ. ಮತ್ತು ಆ ವಿಷಯದಲ್ಲಿ ಎಫ್ಸಿನ್ ಫೈನಲ್ ಬಂದಿರುವಂಥ ತಮ್ಮ ಆರೋಪ ಸರಿನೋ ಇಲ್ವೋ ಅನ್ನೋದಂಥದ್ದನ್ನು ತಾವು ಒಂದು ಮಾಧ್ಯಮ ಪ್ರಕಟಣೆಯನ್ನು ಕೊಟ್ಟು ಆಗಿರುವಂಥ ವಿಷಯಕ್ಕೆ ಬಂದಿರುವಂಥ ಅಲಿಗೇಷನ್ನ ಸರಿಪಡಿಸುವಂಥ ಕೆಲಸ ಮಾಡಬೇಕು ಮೋದಿಯವರು. ಇಲ್ಲಾಂದರೆ ಇಡೀ ದೇಶ ತಮ್ಮನ್ನ ಧಿಕ್ಕರಿಸುತ್ತೆ ಅನ್ನೋ ಹೇಳೋ ಮಾತನ್ನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಹೇಳಿದ್ರಲ್ಲ, ಇದು ಲೋಹಿತ್ ಹನುಮಾಪುರ ಅವರ ಮಾತು. ಏನು 2017ರ ಪ್ರವಾಸದ ಬಗ್ಗೆ ಎಫ್ಸ್ಟೀನ್ ಫೈಲ್ನಲ್ಲಿ ಉಲ್ಲೇಖ ಆಗಿರೋ ಬಗ್ಗೆ ಇದುವರೆಗೂ ಅವರಿಂದ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಅವರು ಇಂಥ ಸನ್ನಿವೇಶದಲ್ಲಿ ಮತ್ತೆ ಇಸ್ರೇಲ್ ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಆಶ್ಚರ್ಯ. ಅವರು ಹೋಗಬಾರ್ದಿತ್ತು, ಇದನ್ನು ಕ್ಲಾರಿಫೈ ಮಾಡಿ ಯಾವ ಕಾರಣಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೇಕಾಗಿತ್ತು. ಆದರೆ ಅವರು ಮಾಡದೆ ಹೋಗ್ತಾ ಇದ್ದಾರೆ. ಅದನ್ನು ಇಡೀ ದೇಶ ಖಂಡಿಸುತ್ತೆ, ಆಮ್ ಆದ್ಮಿ ಪಾರ್ಟಿ ಕೂಡ ಖಂಡಿಸುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.